ಸೊ ಇದು ವ್ಯಾಕ್ಸಿನೇಷನ್ 2 ಡೋಸ್ 3 ಡೋಸ್ ಎಲ್ಲ ಹಾಕೊಂಡಿದ್ದಾರೆ. ಅದು ನಮ್ಮ ಬಾಡಿಗೆ ಎಷ್ಟು ವರ್ಷ ಇರುತ್ತೆ, ಮತ್ತೆ ಹಳೆ ವ್ಯಾಕ್ಸಿನ್ ಹಾಕೊಂಡಿರೋದು ಸದ್ಯಕ್ಕೆ ಈಗ ಕೋವಿಡ್ ಅವ್ರಿಗೆ ಅವಾಯ್ಡ್ ಆಗುತ್ತಾ, ಮಷಿನ್ ಹಾಕೋಣ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಸೈಡ್ ಎಫೆಕ್ಟ್ ಎಲ್ಲ ಇದೆ ಅಂತ ಸುಮಾರು ಜನ ಹೇಳ್ತಾರೆ. ಅದ್ರ ಬಗ್ಗೆ ಗೊಂದಲಗಳ ಬಗ್ಗೆ. ಲಸಿಕೆ ಇವತ್ತಿನದಲ್ಲ, ಎಡ್ವರ್ಡ್ ಜನ್ನರ್ ಕಾಲದಿಂದ ಇರೋವಂಥದ್ದು. ಇದುವರೆಗೂ ಈ ಲಸಿಕೆಯನ್ನು ಯಾಕೆ ಹಾಕ್ತೀವಿ ಅಂದರೆ ಇಮ್ಯುನಿಟಿ ಡೆವಲಪ್ ಆಗಲಿ ಅಂದರೆ ಏನು ಡಾಕ್ಟ್ರೆ ಹಂಗಂದರೆ, ಈಗ ತುಂಬ ಜನ ಸ್ಮಾಲ್ ಪಾಕ್ಸ್ ಬಂದು ಸತ್ತೋದ್ರು, ಆ ಉಳ್ಕೊಂಡವ್ರ ದೇಹದಲ್ಲಿ ಆಂಟಿಬಾಡೀಸ್ ಆಟೋಮ್ಯಾಟಿಕಲಿ ಉತ್ಪತ್ತಿ ಆಗಿತ್ತು, ಅವ್ರಿಗೆ ಮತ್ತೆ ಆ ಕಾಯಿಲೆ ಬರಲಿಲ್ಲ. ಬರೆದಿದ್ದವರಿಗೆ ಪ್ರೊಟೆಕ್ಟ್ ಮಾಡಬೇಕಾದ್ರೆ ನಾವು ವ್ಯಾಕ್ಸಿನ್, ಲಸಿಕೆ ಅಂದರೆ ಏನು ಅಂದರೆ ಇಟ್ಸ್ ಎ ಕಿಲ್ಡ್ ವೈರಸ್ ಅಥವಾ ಡೆಡ್ ವೈರಸ್ಸು ಅಥವಾ ಇನ್ಆಕ್ಟಿವೇಟೆಡ್ ವೈರಸ್ನ ಇಂಜೆಕ್ಟ್ ಮಾಡ್ತೀವಲ್ಲ, ಅದನ್ನೇ ನಾವು ಲಸಿಕೆ ಅನ್ನೋದು. ಸೊ ಅದಕ್ಕೆ ವರ್ಕ್ ಆಯಿತು. ಇವತ್ತು ಪೋಲಿಯೋ ಡ್ರಾಪ್ಸ್ ಆಗ್ತೀವಲ್ಲ, ಅದು ಕೂಡ ಒಂದು ರೀತಿಯ ಲಸಿಕೆ. ಎಲ್ಲ ವೈರಲ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಕಾಯಿಲೆಗಳಿಗೆ ಇವತ್ತು ಲಸಿಕೆಗಳಿದ್ದಾವೆ. ಆದರೆ ಅನ್ಫಾರ್ಚುನೇಟ್ಲಿ ಈ ಕೊರೋನಾ ವೈರಸ್ಸಿಗೆ ಕೊಟ್ಟಂಥ ಲಸಿಕೆ, ಸೊ ಅದರಿಂದ ಕಾಂಪ್ಲಿಕೇಶನ್ ಇಲ್ಲ, ಅದ್ರ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ. ನಾನು 3 ಡೋಸ್ ತೊಗೊಂಡಿದ್ದೀನಿ ಕೋವಿಶೀಲ್ಡು. ಬಟ್ ಇದು ಏನಂದರೆ ಆ ಟೈಮ್ನ ನಾನು ತೊಗೊಂಡಿದ್ದು ಪರ್ಟಿಕ್ಯುಲರ್ ಆ ವೈರಸ್ ಅಷ್ಟೇ ವರ್ಕ್ ಆಯಿತು. ಇವತ್ತು ಹೊಸ ತಳಿ ಬಂದಿರೋದ್ರಿಂದ ನಾನು ತೊಗೊಂಡಿರೋ ವ್ಯಾಕ್ಸಿನ್ನು ಅದರೊಳಗೆ ಉತ್ಪತ್ತಿಯಾಗಿರೋ ಆಂಟಿಬಾಡಿ ಈ ವೈರಸ್ಸನ್ನು ಕೊಲ್ಲುವ ಕೆಪಾಸಿಟಿ ಇದೆಯಾ ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ. ಅದರಿಂದ ವ್ಯಾಕ್ಸಿನ್ ತೊಗೊಂಡಾಗಿದೆ. ಇವಾಗ ಮತ್ತೆ ನಿಮಗೆ ಹೊಸ ವ್ಯಾಕ್ಸಿನ್ ಕೊಡಬೇಕಾಗತ್ತೆ. ಬಟ್ ಈಗ ತುಂಬ ಕೇಸ್ಗಳಿಲ್ಲ, ಹಂಗಾಗಿ ಯಾರು, ಯಾಕಂದರೆ ವ್ಯಾಕ್ಸಿನ್ ತಯಾರು ಮಾಡೋದು ಅಷ್ಟು ಈಸಿ ಅಲ್ಲ. ಆದ್ದರಿಂದ ದಯವಿಟ್ಟು ಇವತ್ತಿನ ಕೊರೋನಾಗೆ ಲಸಿಕೆ ಇಲ್ಲ. ಜನರಲಿ ಆಂಟಿವೈರಲ್ ವ್ಯಾಕ್ಸಿನ್ಸ್ ಇದ್ದಾವೆ, ಅವು ಕೊಡ್ತೀವಿ ಅಷ್ಟೇ. ಬಟ್ ನಿಮಗೆ ಕಳೆದ ಬಾರಿ ವ್ಯಾಕ್ಸಿನ್ ತೊಗೊಂಡು ತುಂಬ ಜನ ಇವತ್ತು ಗಾಬರಿ ಆಗ್ಬಿಟ್ಟಿದ್ದಾರೆ, ಇಲ್ಲ ಡಾಕ್ಟ್ರೇ ಆ ಲಸಿಕೆಯಿಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ಬಟ್ ಇದು ಸತ್ಯಕ್ಕೆ ದೂರವಾದ ಮಾತು. 100% ನಿಮ್ಗೆ ಹೇಳ್ತೀನಿ, ಯಾರಿಗಾನ ಹಾರ್ಟ್ ಅಟ್ಯಾಕ್ ಆದರೆ ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ, ಅಂದರೆ ಕೋವಿಡ್ ಬಂದು ಯಾರು ಉಳ್ಕೊಂಡಿದ್ದೀರಲ್ಲ ಅವರಿಗೆ, ಕೆಲವರಿಗೆ ಅದರ ಸಿಕ್ವೆಲೆ, ಅದರ ಕಾಂಪ್ಲಿಕೇಶನ್ಸ್, ಅದರಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದೇ ಹೊರತು ವ್ಯಾಕ್ಸಿನ್ನಿಂದ 100% ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ತಪ್ಪು ಮಾಹಿತಿ ಬರ್ತದೆ. ಎಲ್ಲೋ ಒಂದು ಕಡೆ ರಕ್ತನಾಳಗಳಲ್ಲಿ ಕ್ಲಾಟ್ ಆಗಿ ಸ್ಟ್ರೋಕ್ ಆಯಿತು, ಇದಾಯಿತು ಅಂತ ಇಲ್ಲ. ಇದು ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಇಲ್ಲ. ವೆರಿ ಕಾನ್ಫಿಡೆಂಟಾಗಿ ಹೇಳ್ತೀನಿ, ವಿಜ್ಞಾನಿಗಳ ಶ್ರಮದಿಂದ ತಯಾರಾಗುವಂಥ ವ್ಯಾಕ್ಸಿನ್ನಲ್ಲಿ ಆ ರೀತಿ ಕಾಂಪ್ಲಿಕೇಶನ್ ಇದ್ದರೆ ಅದನ್ನು ಬ್ಯಾನ್ ಮಾಡಿರೋರು. ಬಟ್ ಆ ರೀತಿ ಇಲ್ಲ, ಅಪರೂಪದಲ್ಲಿ ಒಬ್ಬರಿಗೂ ಆಗಿರ್ಬೋದೇನೋ. ಬಟ್ ಡೆಫಿನೆಟ್ಲಿ ಅದಕ್ಕೆ ವ್ಯಾಕ್ಸಿನ್ ಕಾರಣ ಅಲ್ಲ.